ಯುವಕ ಮಿತ್ರರು, ಹಿರಿಯರು, ತಾಯಂದರು ಕೂಡಿಕೊಂಡು ಒಂದು ವಿಶಿಷ್ಟವಾದ ವೈಭವ ಪೂರ್ವಕವಾದ ಹಬ್ಬವನ್ನ ಆಚರಿಸ್ತಾ ಇದ್ದೇವೆ. ಅದು ಯಾವುದಾದ್ರೂ ಹಬ್ಬ ಯಾವುದಾದ್ರೂ ಇದ್ರ ಅದು ಶಿವಾಜಿ ಮಹಾರಾಜರ ಹಬ್ಬ ಅನ್ನುವಂತಹದನ್ನ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಸುಮಾರು ನಾನು ಪತ್ರಿಕೆಯನ್ನು ನೋಡ್ತಿರ್ಬೇಕಾದ್ರೆ ಜಗತ್ತಿನೊಳಗೆ ಅನೇಕ ದೇಶಗಳಿದಾವೆ. ಆ ಅನೇಕ ದೇಶಗಳಲ್ಲಿ ಹಿಂದುವನ್ನ ಪ್ರತಿಪಾದಿಸುವಂತಹ ದೇಶ ಯಾವುದಾದ್ರೂ ಜಗತ್ತಿನ ಹೆಮ್ಮೆಯ ದೇಶ ನನ್ನ ಭಾರತ ಅಂತ ತಿಳ್ಕೊಂಡು ನಾನು ಯಾವಾಗಲೂ ಕೂಡ ಹೇಳ್ಕೊಳ್ಳೇಬೇಕು. ನಾವು ಒಂದ್ ದಿವಸ ಕಟ್ಟಿಗೆ ಹಾಕೊಳ್ಳುವಂತಹ ಸಂದರ್ಭ ಬರ್ತದೆ ಅನ್ನುವಂತಹ ನೆನಪಿಟ್ಟುಕೋರಿ. ನಾನು ಹೇಳಿದೆ ನಿಮಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತಹ ದೇಶ ಅಂತ. ಯಾರು ಬಂದರೂ ಕೂಡ ಸ್ವಾಗತ ಮಾಡೋದು, ಮಾಲೆ ಹಾಕುವುದು, ಪ್ರೀತಿಯಿಂದ ಕಾಣುವಂತಹ ದೇಶ ನಮ್ಮದು. ಆದ್ರೆ ಈ ದೇಶದಲ್ಲಿ ಬಂದು ವಾಸ ಮಾಡಿ ಈ ದೇಶಕ್ಕೆ ತುಚ್ಛವಾಗಿ ಮಾತಾಡುವಂತಹ ನನ್ನ ಮಕ್ಕಳಿಗೆ ನಾನು ಬೆಲೆ ಕೊಡೋದಿಲ್ಲ ಅನ್ನುವಂತಹದನ್ನೆಲ್ಲ ಹೇಳಲಿಕ್ಕೆ ಬಯಸ್ತೇನೆ. ನನ್ನ ಮಣ್ಣಲ್ಲಿ ಕಮತಿಗೆ ಒಳಗೆ ಮಾತಾಡ್ಬೇಕಾದ್ರೆ ಒಬ್ಬ ಪೊಲೀಸ್ ನನ್ನ ವಿಡಿಯೋ ಮಾಡ್ಕೊಳ್ತಿದ್ದ. ಯಾಕ್ರಿ ಸರ್ ವಿಡಿಯೋ ಮಾಡ್ಕೊಳಕತ್ತೀರಿ ಅಂತಂದೆ ಅವ್ ನಾನು. ಅವ ಅಂದ, ಸರ್ ಅಜ್ಜಾರ ನೀವೇನಾದ್ರೂ ಬೇರೆ ಬೇರೆ ಭಾಷೆ ಮಾತಾಡಿದ್ರೆ ನಿಮ್ಮ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ತೀವ್ರಿ ಅಂದವ. ಸಿಟಿ ರವಿ ಅವ್ರಿಗೆ ಕೇಳ್ತೇನೆ, ಅದೇನೋ ದ್ವೇಷ ಭಾಷಣದ ಬಿಲ್ ಅಂತ ಮಾಡಿದ್ರಲ್ಲ, ಅದಕ್ಕೆ ಅಂಕಿತ ಹಾಕಿದ್ರೆ ರಾಜ್ಯಪಾಲರು ಇನ್ನೂ ಹಾಕಿಲ್ಲಂತ ಪುಣ್ಯ ನಮಗೂ. ನಾ ಅವನಿಗೆ ಪೊಲೀಸ್ಗಂದೆ, ಯಾಕಪ್ಪ ಅಂದೆ, ಅಜ್ಜ ಅವ್ರ ಹಂಗೇನಾದ್ರೂ ಮಾತಾಡಿದ್ರೆ ನಿಮ್ಮನ್ನು ಒಳಗೆ ಹಾಕ್ತೀವಿ ಅಂದ. ನೋಡಪ್ಪ ತಮ್ಮ, ನೀ ಬೇಕಾದಷ್ಟು ವಿಡಿಯೋ ಮಾಡ್ಕೋ, ಆಡಿಯೋ ಮಾಡ್ಕೋ. ನಾನು ದೇಶಕ್ಕಾಗಿನೇ ಬಟ್ಟಿ ತೊಟ್ಟಿನಿ, ಧರ್ಮಕ್ಕಾಗಿನೇ ಬಟ್ಟಿ ತೊಟ್ಟಿನಿ. ಮಠದಾಗ 1 ತಾಸು ಕುಂತ ಪೂಜೆ ಮಾಡೋ ಬದ್ಲಿ ಜೈಲ್ನಾಗ 24 ತಾಸು ಕುಂತ ಪೂಜೆ ಮಾಡ್ತೇನೆ ಅನ್ನುವಂತಹ ಮಾತನ್ನು ನಾನು ಹೇಳಿದೆ ಅನ್ನುವಂತಹದ್ದು. ಇಲ್ಲಿ ಹೇಳುವ ಉದ್ದೇಶ ಇಷ್ಟೇ. ಇವತ್ತು ನಮ್ಮ ಪರಶುರವರ ಸಂಘಟಕರು ಕೂಡಿಕೊಂಡು ಹಳ್ಳಿಯ ಎಲ್ಲ ಜನರ ಸಂಘಟನೆ ಮಾಡಿ ಇವತ್ತು ಇಲಕಲ್ ಮಹಾನಗರದಲ್ಲಿ ಶಿವಾಜಿ ಮಹಾರಾಜರ ಜಯಂತಿಯನ್ನು ಆಚರಿಸ್ತಾರೆ. ನಾವು ಒಂದು ಕೆಂಪು ಟವಲ್ ಹಾಕೊಳ್ಳೋಣ, ಶಿವಾಜಿ ಮಹಾರಾಜ್ಗೆ ಜೈ ಅನ್ನೋಣ ಅಂದು ಏನಾದ್ರೂ ಪ್ರಸಾದ ಮಾಡಿದ್ರೆ ಮಾಡಿ ಬಂದು ಮನೆಯಾಗ ಮಲ್ಕೊಳ್ಳೋದು ಆಗಬಾರದು ಅನ್ನುವಂತಹದ್ದು. ಎಚ್ಚರವಾಗಿರಬೇಕು ಬಂಧುಗಳೇ. ಇವತ್ತು ನಮ್ಮ ದೊಡ್ಡನಗೌಡ ಪಾಟೀಲ್ರವ್ರು ಮಾತಾಡ್ಬೇಕಾದ್ರೆ ಹೇಳಿದ್ರು, ನಮ್ಮ ದೊಡ್ಡನಗೌಡ್ರಿಗೆ ಒಂದು ಮಾತು ಹೇಳಿ ಬಯಸ್ತೇನೆ, ನೀವು ಇನ್ನೂ ಸ್ಟ್ರಾಂಗ್ ಆಗ್ಬೇಕು, ಈ ನಗರದೊಳಗ ಇನ್ನೂ ಸ್ಟ್ರಾಂಗ್ ಆಗ್ಬೇಕು. ನಾನು ನಿಮಗೆ ಗೊತ್ತಿರದೇ ಇರಬಹುದು, ನಿಮ್ಮನ್ನ ನಾನು ಬಹಳ ಬಲ್ಲೆ. ಪತ್ರಿಕೆಗಳಲ್ಲಿ, ನ್ಯೂಸ್ಗಳಲ್ಲಿ ನಾವು ಬಹಳ ವಿಷಯಗಳನ್ನು ನೋಡಿದ್ದೇನೆ. ದೊಡ್ಡನಗೌಡರು ಸ್ಟ್ರಾಂಗ್ ಇದ್ದಾರೆ, ಆದ್ರೆ ಇನ್ನೂ ಸ್ಟ್ರಾಂಗ್ ಆಗ್ಬೇಕು ಅನ್ನುವಂತಹದನ್ನ ಅವ್ರಿಗೆ ಹೇಳಿ ಬಯಸ್ತೇನೆ ಅನ್ನುವಂತಹದ್ದು. ಯಾಕೆ ಅಂತಂದ್ರೆ ನೀವೆಲ್ಲ ನೋಡ್ತಿದ್ದೀರಿ, ಕಾಲ ಬಹಳ ಕೆಟ್ಟು ಹೋಗ್ತಾ ಇದೆ. ನಿಜವಾಗ್ಲೂ ಈ 10-15 ವರ್ಷ ನಮ್ಮ ದೇಶವನ್ನ ಆಳುವಂತಹ ನರೇಂದ್ರ ಮೋದಿಜಿ ಅವರು ಇರ್ಲಿಲ್ಲ ಅಂದ್ರ ನಾವು ಈ ದೇಶದೊಳಗ ವಿಭೂತಿ ಹಚ್ಕೊಳ್ಳೋದು, ರುದ್ರಾಕ್ಷ ಹಾಕೊಳ್ಳೋದು, ಹಳದಿ ಅಥವಾ ಕೆಂಪು ಟವಲ್ ಹಾಕೊಳ್ಳುವಂತ ಹಕ್ಕು ನಮ್ಗೆ ಇರ್ತಿರ್ಲಿಲ್ಲ. ಅದೆಲ್ಲ ಕಿತ್ತು ಕಾಂಗ್ರೆಸ್ನವ್ರು ಅವ್ರಿಗೆ ಕೊಟ್ಟು ಬಿಡ್ತಿದ್ರು ಅನ್ನುವಂತಹದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಯುವತಿಯರು ಅರ್ಥ ಮಾಡ್ಕೋಬೇಕು. ಏನು ಅಂತಂದ್ರೆ ಲವ್ ಜಿಹಾದ್ ಅನ್ನುವಂತಹದ್ದು ನಡೀತಾ ಇದೆ. ಇವತ್ತಿನ ಉದಯವಾಣಿ ಪೇಪರ್ ನಲ್ಲಿ ಬಂದಿದೆ. ಎಷ್ಟೋ ಸಾವಿರ ಹೆಣ್ಣು ಮಕ್ಕಳು ಬೇರೆ ದೇಶಗಳಿಗೆ ಸಪ್ಲೈ ಆಗ್ತಾ ಇದ್ದಾರಂತೆ. ಅವ್ರು ಯಾರು? 100ಕ್ಕೆ 99% ಹಿಂದೂ ಹೆಣ್ಣು ಮಕ್ಕಳಿಗೆ ಸಪ್ಲೈ ಆಗ್ತಾ ಇದ್ದಾರೆ ಅನ್ನುವಂತಹ ವರದಿಯನ್ನು ನಾನು ನೋಡಿದ್ದೇನೆ. ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಮೊನ್ನೊಬ್ಬ ಹೆಣ್ಮಗಳು ಮೊಬೈಲ್ ನಲ್ಲಿ ಅವಳು ಸ್ಟೋರಿ ಇಟ್ಟಿದ್ಲು. ಏನ್ ಸ್ಟೋರಿ ಅಂತಂದ್ರ ಅವಳು ಹೇಳ್ತಾಳೆ, ನನಗೊಂದ್ಸರಿ ಮಸೀದಿ ಒಳಗೆ ಹೋಗ್ಬೇಕನ್ನೋ ಆಸೆ ಇದೆ ಅಂತ. ಯವ್ವ ತಂಗಿ, ಮಸೀದಿಗೆ ಹೋಗಕ್ಕಂತ ಮೊದಲು ನೀನು ದೇವ್ರ ಮನೆಗೆ ಹೋಗಿ ದೇವ್ರ ಪೂಜೆ ಮಾಡು ಅಂತಂದೆ ನನಗೆ. ಆ ಸ್ಟೋರಿ ನೋಡ್ತಿರ್ತೀರಲ್ಲ ನೀವು, ರೀಲ್ಸ್ ನೋಡ್ತಿರ್ತೀರಲ್ಲ, ರೀಲ್ಸ್ ಸಂಪರ್ಕ ಮಾಡಿದ ಹೆಣ್ಮಗಳನ್ನ ನೋಡು, ಇದೊಂದ್ಸರಿ ಹಿಂಗ ಮಾಡಿದೆ, ಇನ್ನೊಂದ್ಸರಿ ಏನಾದ್ರೂ ನೀನು ಹಿಂದೂ ಧರ್ಮದ ಬಗ್ಗೆ ಏನಾದ್ರೂ ಹಿಂಗ ತಪ್ಪು ಭಾವನೆ ಮೂಡಿಸಿ ನಿನಗೆ ಮುಸಲ್ಮಾನ ಕೂಡ ಹೋಗ್ಬೇಕಾದ್ರೆ ಕಟ್ಕೊಂಡು ಅವ್ನು ಕೂಡ ಹೋಗ್ಬಿಡ, ನೀನು ಮತ್ತೊಂದು ಹೆಣ್ಣು ಮಗಳನ್ನ ಮತ್ತೊಂದು ಸ್ನೇಹಿತನಿಂದ ಬದಲಾವಣೆ ಮಾಡಿದ್ದ ಕಂಡಿದ್ರ ನಿನಗೆ ಕಟ್ಟಕ್ಕವಾದಂತ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂತಹ ಮಾತನ್ನ ಅವಳಿಗೆ ಅವಳ ತಂದೆ ತಾಯಿಗಳಿಗೆ ಹೇಳಿ ಬಂದಿದ್ದೇನೆ ಅನ್ನುವಂತಹದ್ದು. ಇಲ್ಲಿ ಹೇಳೋ ಉದ್ದೇಶ ಇಷ್ಟೇ, ನಮ್ಮನ್ನ ಪ್ರೀತಿ ಮಾಡಿಸಿ, ಹಣ ತೋರಿಸಿ, ಮತ್ತೊಂದು ತೋರಿಸಿ ನಮ್ಮ ಹೆಣ್ಣು ಮಕ್ಕಳನ್ನ ಬಲಿಗೆ ಕೆಡುಕೊಂಡು ಅವರ ಧರ್ಮಕ್ಕೆ ಅವರನ್ನ ತೆಗೆದುಕೊಂಡು ಹೋಗ್ತಾ ಇದ್ದಾರೆ.
ಅವರೆಲ್ಲ ನಾವೆಲ್ಲ ಅಲ್ಪಸಂಖ್ಯಾತರು ಅನ್ನುವಂತಹ ಅನೇಕ ಅನುದಾನಗಳನ್ನು ಪಡ್ಕೊಳ್ತಾರೆ. ಅವರು ಅಲ್ಪಸಂಖ್ಯಾತರಲ್ಲ. ಇವತ್ತು ನಾವು ಹಿಂದೂಗಳು ಅಲ್ಪಸಂಖ್ಯಾತರು ಆಗ್ತಾ ಇದೀವಿ. ಅರ್ಥ ಮಾಡ್ಕೊರಿ. ಈಗಿನ ಯುವ ಮಿತ್ರರು, ಈಗಿನ ನವ ದಂಪತಿಗಳು ಹೇಗಿದ್ದಾರೆ ಅಂತಂದ್ರೆ, ನನಗೆ ಒಂದೇ ಮಗು ಆದ್ರೆ ಸಾಕಪ್ಪ, ಮಗು ಆಲಿಕ್ಕೂ ಸಾಕು, ಇಬ್ರು ಗಂಡ ಹೆಂಡತಿ ಚೆನ್ನಾಗಿ ಬದುಕಿ ಬಿರೋಣ ಅನ್ನುವಂತ ಭಾವದೊಳಗೆ ನಾವೆಲ್ಲ ಇದೀವಿ. ಅರ್ಥ ಮಾಡ್ಕೋರಿ. ಒಂದಲ್ಲ 10 ಮಕ್ಕಳನ್ನ ಹೆರುವಂತ ಸಂಕಲ್ಪವನ್ನು ಮಾಡ್ಬೇಕು. ಅದು ಎಂತ ಮಕ್ಕಳು ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರ ಇಂಥ ಮಕ್ಕಳನ್ನ ಹೆರಬೇಕು ಅನ್ನುವಂತಹದನ್ನ ನಾವು ಸಂಕಲ್ಪ ಮಾಡ್ಕೋಬೇಕು ಅನ್ನುವಂತಹದ್ದು. ಯಾಕೆ ನಾನು ಇಷ್ಟು ಕಷ್ಟವಾಗಿ, ಇಷ್ಟು ದುಃಖಕರವಾಗಿ ಹೇಳ್ತೇನೆ ಅಂತಂದ್ರೆ, ಇನ್ನೂ ಸ್ವಲ್ಪ ದಿವಸ ನಾವು ಹೋದ್ವಿ ಅಂತಂದ್ರೆ ಹಿಂದೂಗಳಾದವರು ಅಲ್ಪಸಂಖ್ಯಾತರಾಗ್ತೀವಿ. ಅರ್ಥ ಮಾಡ್ಕೋರಿ. ಯುವಕ ಮಿತ್ರ ನಮ್ಮೆಲ್ಲ ರೈತರ ಮಕ್ಕಳಿಗೆ, ಕೆಲಸ ಮಾಡುವಂತಹ ಗಂಡು ಮಕ್ಕಳಿಗೆ ಕಣ್ಣೇ ಸಿಗ್ತಾ ಇಲ್ಲ. ನೀವು ಯಾರ್ಯಾರನ್ನೋ ಲವ್ ಮಾಡ್ಕೊಂಡು ಹೋಗ್ತಾ ಇದ್ರಿ. ನೀವು ಹಂಗ ಮಾಡ್ಕೊಂಡು ಹೋದ್ರಿ ಅಂತಂದ್ರೆ ಮುಂದಿನ ಕಾಲಕ್ಕೆ, ಇವತ್ತು ಉದಾಹರಣೆ ನೀವೇ ನೋಡ್ತಾ ಇದ್ರಿ ಪೇಪರ್ನೊಳಗ, ಟಿವಿ ಒಳಗ, ಮಹಾಕುಂಭ ಮೇಳದಲ್ಲಿ ಮೋನಾಲಿಸಾ ಅನ್ನುವಂತ ಒಬ್ಬ ಹುಡುಗಿದ್ಲು, ರುದ್ರಾಕ್ಷಿ ಮಾರು ಹೆಣ್ಮಗಳು. ಅವಳು ಉದಾಹರಣೆ ನೋಡ್ರಿ ನೀವು. ಅವಳು ಹಿಂದುವಾಗಿ ರುದ್ರಾಕ್ಷಿ ಮಾರುವಂತ ಹೆಣ್ಮಗಳು ಒಬ್ಬ ಮುಳ್ಳಾನ್ ಕಟ್ಕೊಂಡಾಳ ಅಂತಂದ್ರ ಎಂತ ದುರ್ಗತಿ ಬಂದಿದೆ ಅಂತ ನಮಗೆ ತಿಳ್ಕೊಳ್ಬೇಕು. ಇವತ್ತು ಅವರ ಅಪ್ಪ ಅಮ್ಮ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ನನ್ನ ಮಗಳನ್ನ ಮೋಸ ಮಾಡಿ ಅವಳು ಮದುವೆ ಆಗಿದ್ದಾರೆ ಅನ್ನುವಂತಹ ಮಾತನ್ನು ಹೇಳ್ತಾರೆ ಅನ್ನುವಂತಹದ್ದು ನಾವು ಅರ್ಥ ಮಾಡ್ಕೋಬೇಕು. ನಾವು ಚೆನ್ನಾಗಿದ್ವಿ ಅಂತಂದ್ರ ನಮ್ಮನ್ನು ಯಾರು ಮುಟ್ಟಂಗಿಲ್ಲ. ಇವತ್ತ ಪರಶುರಾಮ ಬಹಳ ಸಣ್ಣವ ಇರಬಹುದವ, ಪರಶುರಾಮ ಬಹಳ ಶಕ್ತಿ ಕದ, ಅವನಲ್ಲಿರ್ತಕ್ಕಂತಹ ಒಂದು ಜ್ಞಾನ ಎಂತಾದು ಅಂತಂದ್ರ ಛತ್ರಪತಿ ಶಿವಾಜಿ ಮಹಾರಾಜರಂತಹ ಶಕ್ತಿ ಯಾರಲ್ಲಿ ಐತೆ ಅಂದ್ರ ನಮ್ಮ ಪರಶುರಾಮ ಬಿಸಿಲಹಳ್ಳಿಯಲ್ಲಿ ಐತೆ ಅನ್ನುವಂತಹ ಮಾತನ್ನ ನಾನು ಹೇಳಿಕ್ಕೆ ಬಯಸ್ತೇನೆ. ಪಾಪ ದೂರಿಂದ ಬಂದಿದೆ ರವಿ, ಏನಾಗಂಗಿಲ್ಲ. ಎಲ್ಲೆಲ್ಲ ಹೋಗಿ ಏನೋ ತೋರ್ಸ್ಕೊಂಡ್ ಬರ್ತೀರಂತ ಏನಾಗ್ತದ? ಏನಾಗಂಗಿಲ್ಲ. ನಾವು ನಿಂತೀನಿ ಬಾಯಿಲ್ಲಿ ನಿಂತೇವೆ. ಹಲೋ ಭಾರತ್ ಮಾತಾ ಕಿ ಜೈ. ಎಲ್ಲಿ ಕೇಳಬೇಕು? ಪಂಕಾ ಮಸೀದಿ ಕೇಳಬೇಕಿದ್ರು. ಹಲೋ ಭಾರತ್ ಮಾತಾ ಕಿ ಜೈ. ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ, ಜೈ ಶಿವಾಜಿ, ಜೈ ಭವಾನಿ. भारत माता की जय. नमस्कार. शिवाजी